ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಏನಾಯ್ತು ಜಾಹ್ನವಿ? ಕಾಣೇಕರ್ ಅವರು ಹಾಸ್ಪಿಟ್ಲನ್ನ ಯಾರಿಗೋ ಮಾರ್ತಿದ್ದಾರಂತೆ. ಏನು ಆಸ್ಪತ್ರೆನ ಮಾರ್ತಾ ಇದ್ದಾರಂತ? ಯಾಕೆ? ಮುಂದಕ್ಕೆ ಅವ್ರಿಗೆ ಹಾಸ್ಪಿಟ್ಲ್ ನಡ್ಸೋಕ್ಕಾಗೋದಿಲ್ವಂತೆ. ಅಲ್ವೇ, ಕಾಣೇಕರ್ ಅವ್ರ ಮಗಳು ಡಾಕ್ಟ್ರು ಬೇರೆ ದೇಶದಲ್ಲಿದ್ದಾಳೆ ಅಂತ ನೀನು ಹೇಳಿದ ಜ್ಞಾಪಕ. ಅವಳು ಬಂದು ನೋಡ್ಕೋಬೋದಲ್ವಾ? ಮೊದಲು ಅವ್ರ ಮಗಳೇ ಬಂದು ಹಾಸ್ಪಿಟ್ಲನ್ನ ನೋಡ್ಕೊಳ್ಳೋದಂತಲೇ ಇದ್ದಿದ್ದು. ಆದರೆ ಈಗ ಅವ್ರಿಗೆ ಇಲ್ಲಿಗೆ ಬರೋ ಪ್ಲ್ಯಾನ್ಸ್ ಇಲ್ವಂತೆ. ಹಾಗಾದರೆ ನಿನಗೆ ಕೆಲಸ ಹೋಗುತ್ತಾ? ಗೊತ್ತಿಲ್ಲ ಅಣ್ಣ. ನಮ್ಮ ಹಾಸ್ಪಿಟಲ್ನ ಯಾರು ಕೊಂಡ್ಕೊಳ್ತಾರೋ ಏನೋ. ಹೊಸ ಮ್ಯಾನೇಜ್ಮೆಂಟು ಏನು ಬೇಕಾದರೂ ಮಾಡ್ಬೋದು. ಇರೋರು ಎಲ್ಲರೂ ಕೆಲಸದಿಂದ ತೆಗಿಬೋದು, ಅಥವಾ ಕೆಲವ್ರನ್ನ ಇರಿಸ್ಕೊಂಡು ಮಿಕ್ಕಿದ್ದವ್ರನ್ನೆಲ್ಲ ಕೆಲಸದಿಂದ ತೆಗಿಬೋದು. ನನ್ನೊಬ್ಬಳದೇ ಅಲ್ಲ, ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ರದ್ದು ಇದೇ ಪರಿಸ್ಥಿತಿ. ಯಾರ ಕೆಲಸ ಇರುತ್ತೋ ಯಾರ ಕೆಲಸ ಹೋಗುತ್ತೋ ಗೊತ್ತಾಗ್ತಿಲ್ಲ. ಈಗಲೇ ಏನೂ ಹೇಳೋದಕ್ಕಾಗಲ್ಲ. ನಿನ್ನನ್ನು ಕೆಲಸದಿಂದ ತೆಗಿಯಲ್ಲ ಅನ್ಸತ್ತೆ. ಅದು ಹೇಗೆ ಹೇಳ್ತೀರಾ ಅದಕ್ಕೆ? ನೀನೇ ಅವಾಗವಾಗ ಹೇಳ್ತಾ ಇರ್ತೀಯಲ್ಲ, ನಮ್ಮ ಬಾಸ್ ಕಾಣೇಕರು ನನಗೆ ಹೊಗಳ್ತಾ ಇರ್ತಾರೆ, ನಾನು ಕೆಲಸ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ಅದಕ್ಕೆ ನನಗನ್ಸಂತೆ ನಿನ್ನ ಕೆಲಸದಿಂದ ತೆಗಿಯಲ್ಲ ಅಂತ. ಅಲ್ಲ ಜಮುನಾ, ಬರೀ ಕಾಣೇಕರ್ ಇವಳನ್ನು ಹೊಗಳಿದ್ರೆ ಏನು ಪ್ರಯೋಜನ? ಈಗ ಮುಂದಕ್ಕೆ ಇದನ್ನು ಬೇರೆ ಮ್ಯಾನೇಜ್ಮೆಂಟ್ನವ್ರು ಕೊಂಡ್ಕೋತಾರೆ. ಅವ್ರಿಗೇನು ಗೊತ್ತಿರುತ್ತೆ ಜಾಹ್ನವಿ ಹೇಗೆ ಕೆಲಸ ಮಾಡ್ತಾಳೆ ಅಂತ? ಮತ್ತೆ ನೀನು ಕಾಣೇಕರ್ ಅವ್ರ ಹತ್ರ ತೊಗೊಂಡಿದ್ದ ಸಾಲ? ಗೊತ್ತಿಲ್ಲಮ್ಮ. ನಾನು ಡಾಕ್ಟರ್ ಕಾಣೇಕರ್ ಹತ್ರ ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ತಗೊಂಡಿರೋ ಅಷ್ಟು ಸಾಲನೂ ಒಟ್ಟಿಗೆ ಕೊಟ್ಬಿಡ್ಬೇಕೋ ಏನೋ. ಅಮ್ಮ, ಹೋಮ್ವರ್ಕ್ ಮುಗೀತು. ಇರು, ನೀನು ಬರ್ದಿರೋದೆಲ್ಲ ಸರಿಯಾಗಿದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ. ಅಮ್ಮ, ಹಂಗಾರೆ ನಾನು ಆಟ ಆಡಕ್ಕೆ ಹೋಗ್ಲಾ? ಇರು ಅಂತ ಹೇಳಿದ್ನಲ್ಲ. ಎಲ್ಲ ಸರಿಯಾಗಿದೆ. ನಾನು ಆಟ ಆಡಕ್ಕೆ ಹೋಗ್ಲಾ? ಬೇಡ. ಯಾಕಮ್ಮ? ನೀವೇ ಹೇಳಿದಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂತ. ನೋಡು, ಹೊರಗಡೆ ಮಳೆ ಬರೋ ಥರ ಇದೆ. ಹೊರಗಡೆ ಆಟ ಆಡೋಕ್ಕೆ ಅಂತ ಹೋಗ್ತೀಯಾ, ಮಳೇಲಿ ನೆನಿತೀಯಾ, ಹುಷಾರು ತಪ್ಪಿ ಮಲಗ್ತೀಯಾ. 10 ದಿನ ಆದಮೇಲೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಬೇರೆ ಇದೆ. ಹೊರಗಡೆ ಎಲ್ಲೂ ಹೋಗಬೇಡ, ಮನೇಲೇ ಏನಾದ್ರು ಆಟ ಆಡ್ಕೊ. ಮನೇಲಿ ಆಡೋಕ್ಕೆ ಏನಿದೆಯಮ್ಮ? ನನ್ನ ಫ್ರೆಂಡ್ಸ್ ಹತ್ರ ಆಡೋಕ್ಕೆ ಕಂಪ್ಯೂಟ್ರ್ ಇದೆ ಮತ್ತು ವಿಡಿಯೋ ಗೇಮ್ ಇದೆ. ನನ್ನ ಹತ್ರ ಇರೋದು ಬರೀ ಬ್ಯಾಟು ಬಾಲ್ ಅಷ್ಟೇ. ತಲೆ ಹರಟೆ ಮಾತೆಲ್ಲ ಬೇಡ. ಹೊರಗಡೆ ಹೋಗಬೇಡ ಅಂತಂದರೆ ಹೋಗಬೇಡ ಅಷ್ಟೇ, ಇಲ್ಲೇ ಆಟ ಆಡ್ಕೊ. ಹಲೋ ಅಜಯ್. ಹಾಯ್ ಅಂಕಲ್. ಏನು ಮಾಡ್ತಿದ್ದಿ ಪುಟ್ಟ? ಆಟ ಆಡ್ತಾ ಇದ್ದೀನಿ. ಆಟ ಆಡ್ತಿದ್ಯಾ? ಏನು ಆಟ ಆಡ್ತಿದ್ಯಾ? ನನ್ನ ಅಜ್ಜಿಗೆ ತಾತಂಗೆ ಅಪ್ಪಂಗೆ ಅಮ್ಮಂಗೆ
ಎಲ್ಲರಿಗೂ ಒಂದು ಬೋಟ್ ಮತ್ತೆ ರಾಕೆಟ್ ಮಾಡಿದ್ದೀನಿ. ನಿಮ್ಗೊಂದು ಬೋಟ್ ಕೊಡ್ತೀನಿ. ವೆರಿ ಗುಡ್. ಬೋಟು ತುಂಬ ಚೆನ್ನಾಗಿ ಮಾಡಿದ್ಯಲ್ಲ. ಅಜಯ್, ಈ ಪೇಪರ್ಸ್ ಎಲ್ಲ ನಿನಗೆ ಎಲ್ಲಿ ಸಿಕ್ತು? ಎಲ್ಲ ಫೈಲಲ್ಲಿ ಇತ್ತು. ನಾನು ರಾಕೆಟ್ ಮತ್ತೆ ಬೋಟ್ ಮಾಡಕ್ ತಗೊಂಡೆ. ಯು ಸಿಲ್ಲಿ ಬಾಯ್, ಇದನ್ನೆಲ್ಲ ನಿನಗೆ ಯಾರೋ ಕೊಟ್ಟು ಯಾಕೋ ತಗೊಂಡಿ? ಅಷ್ಟು ಗೊತ್ತಾಗಲ್ಲ ನಿನಗೆ? ಬಾಯ್ ಹೋಗು ಹೋಗಜ್ಜಿಗೆ. ಯಾಕೋ ಪುಟ್ಟ ಅಳ್ತಾ ಇದೆಯಾ? ಏನಾಯಿತು? ಅಜಯ್, ಯಾಕೆ ಅಳ್ತಾ ಇದೆಯಾ? ಅಮ್ಮ, ಹಾಂ, ಏನಾಯ್ತು ಹೇಳು. ಅಂಕಲ್ ಹೊಡೆದ್ರು. ನಿನಗೆ ಯಾಕೋ ಪುಟ್ಟ ಹೊಡೆದ್ರು ಅವರು? ನಾನು ರಾಕೆಟ್ ಮತ್ತೆ ಬೋಟ್ ರೂಮಲ್ಲಿ ಆಟ ಆಡ್ತಾ ಇದ್ದೆ. ನೀನು ಯಾಕೆ ಅವ್ರಿಗೆ ಹೋಗಿದ್ದೆ? ಬೇರೆ ಜಾಗ ಸಿಗ್ಲಿಲ್ವಾ ನಿನಗೆ? ಮಗುನ ಯಾಕೆ ಹೊಡಿತಾ ಇದ್ದೀರಾ? ಜಾಹ್ನವಿ, ಅಜಯ್ ಯಾಕೆ ಕಳ್ತಾ ಇದ್ದಾನೆ? ಯಾಕೋ ಇಲ್ಲ ಅಣ್ಣ. ಏನಾದ್ರು ತರಲೆ ಮಾಡೋದನ್ನ? ಮಾವನ ಜೊತೆ ಬಂದಿದ್ದಾರಲ್ಲ ಆದಿನಾರಾಯಣ್, ಅವ್ರು ಅಜಯ್ಗೆ ಹೊಡೆದ್ರು. ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಎಲ್ಲರೂ ಇಲ್ಲೇ ಇದ್ದೀರಲ್ಲ. ನೀವ್ಯಾಕೆ ಮಗುನ ಹೊಡೆದ್ರಿ? ನಾನು ಬೇಕು ಅಂತ ಹೊಡಿಲಿಲ್ಲ. ಅವನು ತಪ್ಪು ಮಾಡ್ದ, ಹೊಡೆದೆ. ಅವ್ನು ತಪ್ಪು ಮಾಡ್ದ ಅಂತ ಹೊಡೆಯೋದಕ್ಕೆ ನೀವು ಯಾರ್ರಿ? ಮಗು ತಪ್ಪು ಮಾಡಿದ್ರೆ ನಮಗೆ ಹೇಳಿ, ನಾವು ಅವನಿಗೆ ಶಿಕ್ಷೆ ಕೊಡ್ತೀವಿ. ಅದು ಬಿಟ್ಟು ನೀವೇ ಹೊಡೆಯೋದು ಸರಿಯಲ್ಲ. ನಾನು ಅದನ್ನು ಹೇಳೋದಕ್ಕೆ ಅಂತಲೇ ಬಂದೆ. ಇದುವರೆಗೂ ನಮ್ಮ ಮಗುಗೆ ನಾವು ಹೊಡ್ತಿರ್ಲಿಲ್ಲ, ಅಂಥದ್ರಲ್ಲಿ ನೀವು ಹೊಡ್ತಿದ್ದೀರಾ ಅಂದರೆ? ನನ್ನ ಇಂಪಾರ್ಟೆಂಟ್ ಪೇಪರ್ಸನ್ನು ರೂಮ್ನಲ್ಲಿಟ್ಟಿದ್ದೆ. ಅದನ್ನು ಅಜಯ್ ಹಾಳು ಮಾಡಿದ. ನನಗೆ ಕೋಪ ಬಂದು 2 ಏಟ್ ಹಾಕಿದೆ. ಇವನು ಚಿಕ್ಕ ಹುಡುಗ, ಇವನ್ಗದೆಲ್ಲ ಗೊತ್ತಾಗೋದಿಲ್ಲ. ನಿಮ್ಮ ಪೇಪರ್ಸ್ ಬಗ್ಗೆ ನೀವು ಕೇರ್ ತಗೋಬೇಕಿತ್ತು. ನೀವು ಕೇರ್ಲೆಸ್ ಆಗಿದ್ದು ಮಗು ಮೇಲೆ ಕೈ ಮಾಡಿದ್ದೀರಲ್ಲ. ಆ ಪೇಪರ್ಸ್ಗೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೆ. ಆ ಪೇಪರ್ನ ಯಾರ ಮನೆ ಹಾಳು ಮಾಡೋದಕ್ಕೆ ರೆಡಿ ಮಾಡಿದ್ರು? ಕೆಲಸ ಮಾಡ್ತಿದ್ದ ಕಂಪ್ನಿಗೆ ಮೋಸ ಮಾಡಿ ಜೈಲು ಸೇರಿದವ್ರು ನೀವು. ಶಾರ್ಟ್ ಅಪ್. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಮ್ಮ ಮನೇಲಿ ಈ ಥರ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ಈ ಥರ ಮಾತಾಡೋದು ನನಗೂ ಇಷ್ಟ ಆಗೋದಿಲ್ಲ. ಮಾತು ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಮಾತನ್ನು ಎಲ್ಲಿಂದ ಎಲ್ಲಿಗೋ ಎಳೀತಿರೋದು ನೀವು. ಇಷ್ಟು ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡಿ ನೀವು ಸೆನ್ಸ್ ಕ್ರಿಯೇಟ್ ಮಾಡ್ತಿರಲ್ಲ. ಎಂಥ ಜನ ನೀವು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವೆಲ್ಲ ಈ ಥರ ಯಾಕೆ ವರ್ತಿಸ್ತೀರ ಅಂತ. ನಿಮ್ಮನ್ನು ನಾನು ಕಲ್ಚರ್ಡ್ ಅಂತ ತಿಳ್ಕೊಂಡಿದ್ದೆ. ನಾವು ಕಲ್ಚರ್ಡ್ ಆಗಿರೋದಕ್ಕೆ ನೀವಿನ್ನೂ ಇಲ್ಲಿದ್ದೀರಾ. ನಾನು ನನಗೋಸ್ಕರ ಇಲ್ಲಿಲ್ಲ, ನಿಮ್ಮ ತಂದೆ ಪರಮೇಶ್ವರ್ ಪಾಟಂಕರ್ ಅವ್ರಿಗೋಸ್ಕರ ಇಲ್ಲಿದ್ದೀನಿ. ನೀವು ಯಾರಿಗೋಸ್ಕರನೂ ಇಲ್ಲಿರೋ ಅವಶ್ಯಕತೆ ಇಲ್ಲ. ಇನ್ನು ನೀವು ಹೋಗ್ಬೋದು. ಎಷ್ಟು ಧೈರ್ಯ ಅವನಿಗೆ ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ? ಒಂದು ದಿನನೂ ನಾನು ಅವನ ಮೇಲೆ ಕೈ ಮಾಡಿಲ್ಲ. ನೀವು ಅವ್ರಿಗೆ ಬೈದಿದ್ದು ಸರಿ ಹೋಯ್ತು, ಮನೆ ಬಿಟ್ಟು ಹೋದ್ರಲ್ಲ. ಗುರ್ತಿಲ್ಲ, ಪರಿಚಯ ಇಲ್ಲ. ಅಪ್ಪ ಯಾರ್ಯಾರನ್ನೂ ಯಾಕೆ ಮನೆ ಕರ್ಕೊಂಡು ಬರ್ತಾರೋ ಏನೋ. ಹೌದು, ಮಾವ ಬಂದು ಅವ್ರು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಅಪ್ಪನಿಗೆ ಉತ್ತರ ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಅವ್ರು ಹೀಗೆಲ್ಲ ಮಾಡ್ತಾ ಇದ್ದಾರೆ. ಹೋಗಲಿ ಬಿಡಿ, ಇನ್ಯಾಕೆ ಅದ್ರ ಬಗ್ಗೆ ಚರ್ಚೆ? ಶಂಭು. ಮಾವ ಬಂದರು.
ಯಾಕೆ ಯಾಕೆ ಎಲ್ಲರೂ ಹೀಗಿದ್ದೀರಿ? ಶಂಭೋ, ಆದಿಯಲ್ಲಿ ಕಾಣ್ತಾ ಇಲ್ಲ? ಇಂತಲ್ಲಿಗೆ ಹೋಗ್ತೀನಿ ಅಂತ ಏನಾದರೂ ಹೇಳೋಗಿದ್ದಾರಾ? ಎಷ್ಟೊತ್ತಾಗತ್ತಂತೆ ಬರೋದು? ಆದಿನಾರಾಯಣ ಅವರು ಮನೆ ಬಿಟ್ಟು ಹೋಗಿದ್ದಾರೆ. ಯಾಕೆ ಅಂತ ಹೇಳೋದ್ರ? ಸರಿಯಾಗಿ ಹೇಳೋದು ಭವಾನಿ. ಅವ್ರ ರೂಮಲ್ಲಿದ್ದ ಮುಖ್ಯವಾದ ಪೇಪರ್ಸ್ನ ಅಜಯ್ ಹಾಳು ಮಾಡ್ದ ಅಂತ 2 ಡೇಟ್ ಹಾಕಿದ್ದಾರೆ. ಆ ಗುರುಗೂ ಅವರಿಗೂ ಜೋರಾಗಿ ಮಾತಾಗಿ ಆ ಮನುಷ್ಯ ಮನೆ ಬಿಟ್ಟು ಹೋಗಿದ್ದಾರೆ. ಶಂಭೋ ಶಂಕರ, ಅವ್ರ ಮಧ್ಯೆ ಗಲಾಟೆ ಆಗುವಾಗ ನೀನೇನು ಮಾಡ್ತಿದ್ದೆ ಭವಾನಿ? ಇಬ್ಬರಿಗೂ ಸಮಾಧಾನ ಮಾಡೋದಲ್ವಾ? ಆಗ ನಾನು ಮನೇಲಿ ಇರಲಿಲ್ಲ. ಕೋಪದಿಂದ ಸರ್ವನಾಶ ಆಗುತ್ತೆ ಅಂತ ಹೇಳ್ತಾರೆ, ಅದು ರುಜುವಾತಾಯಿತು ಭವಾನಿ. ನಾನು ಮಾಡ್ತಾ ಇರೋ ಪ್ರಯತ್ನಗಳಿಗೆ ಕೋಪ ಅನ್ನೋ ಬೆಂಕಿ ತಗಲಿ ಎಲ್ಲ ನಾಶ ಆಗೋಯ್ತು. ಗುರುದತ್ತ, ನಿನ್ಗೆ ಯಾಕೆ ಅಷ್ಟೊಂದು ಕೋಪ? ನನ್ನ ಮೇಲಿನ ಕೋಪ ಆದಿ ಮೇಲೆ ತೋರಿಸಿದ್ದು ಸರಿಯಲ್ಲ. ಆದಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಅವನ ಮನಸ್ಸು ನೋಯಿಸಿದ್ದೀರಾ. ಅವ್ರು ಹೋಗಿದ್ದು ಒಂದು ರೀತಿಲಿ ಒಳ್ಳೆಯದೇ ಆಯಿತು ಬಿಡಿ ಮಾವ. ಅವರಿಲ್ಲಿರೋದು ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ನಮ್ಮ ಅಜಯ್ ಕೂಡ ಅವರಿಂದ ತಪ್ಪಾರಿ ಹಿಡಿತಿದ್ದ. ಶಂಭೋ ಶಂಕರ, ನಿಮ್ಗೆ ಯಾರಿಗೂ ಆದಿ ಇಲ್ಲಿರೋದು ಇಷ್ಟ ಇರಲಿಲ್ಲ ಅಂತ ನನಗೆ ಗೊತ್ತು. ಆದರೆ ಅವನು ಇಲ್ಲಿದ್ದಿದ್ದು ನಮಗೋಸ್ಕರ. ಆಸ್ತಿ ಭಾಗ ಕೇಳಿ ಜಗದೀಶ್ವರನ ಮೇಲೆ ಹಾಕಿರೋ ಕೇಸ್ನ ನಾವು ಗೆಲ್ಲಬೇಕು ಅಂತ ಆದಿ ಎಷ್ಟು ಶ್ರಮಿಸ್ತಾ ಇದ್ದಾನೆ ಗೊತ್ತಾ? ಅವನು ಇಲ್ಲದೆ ಇದ್ದಿದ್ರೆ ನಾವು ಈ ಕೇಸೇ ಹಾಕೋಕ್ಕಾಗ್ತಾ ಇರಲಿಲ್ಲ. ನಾವು ಕೇಸ್ ಗೆಲ್ಲಬೇಕು ಅಂತ ಪಾಪ ಅವನು ಎಷ್ಟೆಲ್ಲ ಮಾಡ್ತಿದ್ದಾನೆ ಗೊತ್ತಾ? ನಮ್ಮ ಒಳ್ಳೆಯದಕ್ಕೆ ಅವನ್ನೆಲ್ಲ ಮಾಡ್ತಾ ಇದ್ರೆ ನೀವು ನಿರ್ದಯತೆಯಿಂದ ಅವನನ್ನು ಈ ಮನೆಯಿಂದ ಹೊರಗೆ ಹಾಕಿದಿರಲ್ಲ. ಅವ್ರು ಮನೆ ಬಿಟ್ಟು ಹೋಗ್ಬೋದು ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆದಿ ಮನೆ ಬಿಟ್ಟು ಹೋಗಾಗಾಯಿತು. ಅವನು ಸಿಕ್ಕಿದ್ದು ನಮ್ಮ ಅದೃಷ್ಟ. ನೀವೆಲ್ಲ ಮುಂದೆ ಯಾವ ತೊಂದರೆಯನ್ನು ಅನುಭವಿಸದೆ ಸುಖವಾಗಿರ್ತೀರ ಅಂತ ಅಂದ್ಕೊಂಡಿದ್ದೆ. ಆದರೆ ಶಂಭೋ ಶಂಕರ, ಆದಿ ಮತ್ತೆ ಬರ್ತಾನೋ ಇಲ್ವೋ? ರೀ, ಊಟಕ್ಕೆ ಬನ್ನಿ. 2 ನಿಮಿಷ. ಮಾವ, ಊಟಕ್ಕೆ ಬನ್ನಿ. ನನಗೆ ಊಟ ಬೇಡಮ್ಮ. ಯಾಕೆ ಮಾವ? ನನ್ನ ಸ್ನೇಹಿತ ಮನೆ ಬಿಟ್ಟು ಹೋಗಿದ್ದಾನೆ. ಅವನು ನಮಗಾಗಿ ಎಷ್ಟೆಲ್ಲ ಮಾಡಿದ್ದಾನೆ. ನಾವು ಅವನಿಗೆ ಕೃತಜ್ಞತೆನ ಸಲ್ಲಿಸಬೇಕು. ಅಂಥದ್ರಲ್ಲಿ ನೀವೆಲ್ಲ ಅವನಿಗೆ ಅವಮಾನ ಮಾಡಿ ಮನೆಯಿಂದ ಕಳಿಸಿದ್ದೀರ. ನನಗೆ ಹೇಗಮ್ಮ ಊಟ ಸೇರುತ್ತೆ? ಆದಿ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೋ ಏನೋ. ಅವನು ಎಲ್ಲಿ ಹೋಗಿದ್ದಾನೆ ಏನೋ. ಶಂಭೋ ಶಂಕರ, ಸಾರಿ ಮಾವ. ನನ್ನನ್ನು ಕ್ಷಮೆ ಕೇಳಿ ಏನಮ್ಮ ಪ್ರಯೋಜನ? ಕಟು ಮಾತುಗಳಿಗಿಂತ ಕಹಿಯಾದ್ದು ಬೇರೇನೂ ಇಲ್ಲಮ್ಮ. ಏನು ಮಾಡ್ತಿದ್ದೀರಾ ಮಾವ? ನಾನು
ಹೋಗ್ತಾ ಇದ್ದೀನಮ್ಮ. ಅಯ್ಯೋ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತೀರಾ ಮಾವ? ಆದಿನ ಹುಡ್ಕೊಳಕ್ಕೆ ಹೋಗ್ತಾ ಇದ್ದೀನಮ್ಮ. ಅಲ್ಲ ಇಷ್ಟೊತ್ತಿನಲ್ಲಿ ಹೋಗಬೇಡಿ ಮಾವ. ಇಲ್ಲಮ್ಮ, ನಾನು ತಡಿಬೇಡಮ್ಮ. ಆದಿ ಸಿಗೋವರೆಗೂ ನಾನು ಬರೋದೇ ಇಲ್ಲ. ರೀ ಒಂದು ನಿಮಿಷ ಬನ್ನಿರಿ. ಏನಾಯ್ತು ಜಮುನಾ? ಮಾವ ಮನೆ ಬಿಟ್ಟು ಹೋಗ್ತಾರಂತೆ. ಆದಿನಾರಾಯಣ್ ಸಿಗೋವರೆಗೂ ಮನೆಗೆ ಬರಲ್ವಂತ್ರಿ. ಅವ್ರು ಇಷ್ಟ ಬಂದಾಗ ಮಾಡಲಿ, ನೀನ್ಯಾಕೆ ಗಾಬರಿ ಆಗ್ತೀಯಾ? ಶಂಭೋ ಶಂಕರ. ಅಪ್ಪ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ ಹೀಗೆ ಆಡ್ತಿದ್ದೀರಾ ನೀವು? ಸಾರಿ ಪರಮೇಶ್ವರ್. ಆದಿನಾರಾಯಣ್, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಅಲ್ಲ, ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ನಾನು ಎಷ್ಟು ಗಾಬರಿಯಾಗಿದ್ದೆ ಗೊತ್ತಾ? ನಿಮಗೆ ಹೇಳ್ದೆ ಕೇಳದೆ ಹೋದೆ. ನನ್ನಿಂದ ನೀವು ಸಂಕಟ ಪಡೋ ಹಾಗಾಯಿತು. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಶಂಭೋ ಶಂಕರ, ನೀವು ಕ್ಷಮೆ ಕೇಳೋ ಅಗತ್ಯ ಇಲ್ಲ ಆದಿ. ನಮ್ಮ ಮನೆಯವ್ರ ದುರ್ನಡತೆಗಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನನ್ನು ಸಣ್ಣವನಾಗಿ ಮಾಡಬೇಡಿ. ಇದರಲ್ಲಿ ನಿಮ್ಮ ಮನೆಯವ್ರದ್ದು ಏನೂ ತಪ್ಪಿಲ್ಲ. ಆ ಕೋಪದಲ್ಲಿ ನಾನೇ ತಾಳ್ಮೆಗೆಟ್ಟೆ, ನನ್ನಿಂದನೇ ತಪ್ಪಾಯಿತು. ಮಗು ಮೇಲೆ ಕೈ ಮಾಡಿದ್ದಕ್ಕೆ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಸಹಜವಾದದ್ದೇ. ಯಾರಿಗಾದರೂ ಕೋಪ ಬರುವಂಥದ್ದೇ. ಆ ಕ್ಷಣದಲ್ಲಿ ನಾನೇ ದುಡುಕ್ಬಿಟ್ಟೆ. ನಾನಿಲ್ದಾಗ ಇಷ್ಟೆಲ್ಲ ನಡೆದೋಯ್ತು. ನಾನು ಇದ್ದಿದ್ರೆ ಇದಿಷ್ಟು ಬೆಳೆಯೋಕ್ಕೆ ಬಿಡ್ತಾನೆ ಇರಲಿಲ್ಲ ನಾನು. ಎನಿವೆ ಪರಮೇಶ್ವರ್, ನನ್ನಿಂದ ತಪ್ಪಾಯಿತು. ನಾನು ಆ ಪೇಪರ್ಸನ್ನು ಆ ಸೆಡ್ಡಿಂದ ಅಲ್ಲಿ ಬಿಡಬಾರ್ದಿತ್ತು. ಆ ಪೇಪರ್ಸು ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಿದ್ರೂ ಸಹ ಅದನ್ನು ಸೇಫಾಗಿ ಇಡದೆ ಅಲ್ಲೇ ಬಿಟ್ಬಿಟ್ಟೆ. ಅಜಯ್ ಚಿಕ್ಕ ಹುಡುಗ, ಅವನಿಗೆ ಹೇಗೆ ಗೊತ್ತಾಗಬೇಕು ಆ ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಅಂತ? ಆಟ ಆಡೋಕ್ಕೆ ಉಪಯೋಗಿಸ್ಕೊಂಡ. ತಪ್ಪು ನನ್ನಲ್ಲೇ ಇಟ್ಕೊಂಡು ಆ ಮಗುಗೆ ಶಿಕ್ಷೆ ಕೊಡೋ ಹಕ್ಕು ನನಗಿರಲಿಲ್ಲ. ಜಮುನಾ ಅವರೇ, ಗುರುದತ್ ಅವರೇ, ದಯವಿಟ್ಟು ನನಗೆ ಕ್ಷಮಿಸಿ. ಹೋಗಲಿ ಬಿಡಿ, ಆಗಿದ್ದಾಗೋಯ್ತು. ಕ್ಷಮೆ ಕೇಳೋವನಿಗಿಂತ ಕ್ಷಮಾದಾನ ನೀಡೋವನು ದೊಡ್ಡವನಾಗ್ತಾನೆ ಗುರುದತ್ತ. ನಿಮ್ಮ ಮನಸ್ಸು ಎಂಥದ್ದು ಅಂತ ಇವರಿಗೆಲ್ಲ ಅರ್ಥ ಆಗಲ್ಲ ಬಿಡಿ ಆದಿ. ಪರಮೇಶ್ವರ್, ಸಾಕು. ಈ ವಿಚಾರ ಇಲ್ಲಿಗೆ ಬಿಟ್ಬಿಡಿ. ಆಗಿದ್ದನ್ನೆಲ್ಲ ನಾನು ಮರೆತು ಬಿಟ್ಟಿದ್ದೀನಿ. ನಿಮ್ಮ ಮನೆಯವರಿಗೆ JP ಅವರಿಂದ ಸಿಗಬೇಕಾದ ಹಣ ಆಸ್ತಿನ ಸಿಗೋ ಹಾಗೆ ಮಾಡೋದೇ ನನಗೆ ಮುಖ್ಯ. ಆನೆ ನೀರಾಟದಲ್ಲಿ ಮೀನ ಕಂಡು ಅಂಜುವುದೇ, ಹೀನ ಮಾನವರ ಬಿರುನುಡಿಗೆ ಜ್ಞಾನಿ ಅಂಜುವನೇ ಸರ್ವಜ್ಞ. ಜಾಹ್ನವಿ, ಜಮುನಾ, ಈಗಲಾದರೂ ಗೊತ್ತಾಯ್ತಾ ಆದಿ ಎಂಥ ದೊಡ್ಡ ಮನುಷ್ಯ ಅಂತ?